ಸ್ನೇಹಿತರೆ, ನಮಸ್ಕಾರ. ನಮ್ಮ ಸ್ಯಾಂಡಲ್ವುಡ್ನ ಮುದ್ದಾದ ಜೋಡಿ ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಅವರು ಎಷ್ಟು ಅನ್ಯೋನ್ಯವಾಗಿದ್ರು ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಪ್ರೀತಿಸಿ ಆಕೆಯನ್ನೇ ಮದುವೆ ಆಗಬೇಕು ಅನ್ನುವಂಥ ಕನಸನ್ನು ಕಂಡು ನಂತರ ಮದುವೆಯನ್ನು ಕೂಡ ಆಗಿ ಮುದ್ದಾದಂಥ ಒಂದು ಮಗುವನ್ನು ಹೊಂದಿದಂಥ ಈ ಜೋಡಿಗೆ ವೆರಿ ಶಾಕಿಂಗ್ ಮತ್ತು ಯಾರೂ ಕೂಡ ಕಲ್ಪನೆಯನ್ನು ಮಾಡಿಕೊಳ್ಳದಂತಹ ಒಂದು ದುರ್ಘಟನೆ ನಡೆದು ಎದುರಾಗಿಬಿಡುತ್ತೆ. 2-2.5 ವರ್ಷದ ಹಿಂದೆ ನಡೆದಂಥ ಒಂದು ದುರ್ಘಟನೆಯಲ್ಲಿ ವಿಜಯ ರಾಘವೇಂದ್ರ ಅವರು ಅವರ ಪತ್ನಿ ಸ್ಪಂದನ ಅವರನ್ನು ಕಳೆದುಕೊಳ್ತಾರೆ. 2023 ಆಗಸ್ಟ್ನಲ್ಲಿ ಬ್ಯಾಂಕಾಕ್ ಪ್ರವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಸ್ಪಂದನ ಅವರು ಹೃದಯಾಘಾತದಿಂದ ಎಲ್ಲರನ್ನೂ ಕೂಡ ತೊರೆದು ಹೋಗ್ತಾರೆ. ಅಲ್ಲಿಗೆ ವಿಜಯ ರಾಘವೇಂದ್ರ ಅವರಿಗೆ ಇದೊಂದು ಬರಸಿಡಿಲು ಬಡಿದಂಥ ಸುದ್ದಿ. ವಿಜಯ ರಾಘವೇಂದ್ರ ಅವರು ಇವತ್ತಿಗೂ ಕೂಡ ಈ ಒಂದು ಆಘಾತದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಹೊರಗಡೆ ಜಗತ್ತಿಗೆ ನಗನಗ್ತಾ ಖುಷಿಯಿಂದ ಎಲ್ಲವನ್ನು ಕೂಡ ಮರೆತಿರುವ ಹಾಗೆ ಇದ್ರೂ ಕೂಡ ಒಳಗೊಳಗೆ ಆ ಒಂದು ನೋವು ವಿಜಯ ರಾಘವೇಂದ್ರ ಅವರಿಗೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ಕೂಡ ಕಾಡ್ತಾ ಇದೆ. ಇದೀಗ ವಿಜಯ ರಾಘವೇಂದ್ರ ಅವರು 2-2.5 ವರ್ಷ ಆದರೂ ಕೂಡ ಎರಡನೇ ಮದುವೆಯ ಬಗ್ಗೆ ಎಲ್ಲೂ ಕೂಡ ಮಾತನಾಡಿಲ್ಲ, ಮದುವೆ ಆಗೋದಿಲ್ಲ ಅನ್ನೋದನ್ನು ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ. ಈ ವಿಚಾರದ ಬಗ್ಗೆ ಈಗ ವಿಜಯ ರಾಘವೇಂದ್ರ ಅವರ ತಂದೆ ಮಾತನಾಡಿದ್ದಾರೆ. ಅವರ ತಂದೆ ಸಾಕಷ್ಟು ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿ ಒಂದಷ್ಟು ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಜಯ ರಾಘವೇಂದ್ರ ಅವರ ತಂದೆ ಚಿನ್ನೇಗೌಡ ಅವರು ಮಗನ 2ನೇ ಮದುವೆ ಬಗ್ಗೆ ಅಚ್ಚರಿಯ ವಿಚಾರವನ್ನೇ ಬಹಿರಂಗಪಡಿಸಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದಂತಹ ಜೀವದ ಗೆಳತಿಯನ್ನು ಕಳೆದುಕೊಂಡ ಬಳಿಕ ವಿಜಯ ರಾಘವೇಂದ್ರ ಬದುಕು ಬವಣೆಯಾಗಿ ಹೋಗಿದೆ. ಒಂಟಿಯಾಗಿ ಹೋಗಿದ್ದಾರೆ. ಮಗ ಮತ್ತು ವಿಜಯ ರಾಘವೇಂದ್ರ ಇಬ್ಬರೇ ಇಡೀ ಈ ತಮ್ಮದೇ ಆದಂಥ ಒಂದು ಲೋಕವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ನಡುವೆ ವಿಜಯ ರಾಘವೇಂದ್ರ ಅವರ 2ನೇ ಮದುವೆ ಸುದ್ದಿ ಆಗಾಗ ಬರ್ತಾನೆ ಇರುತ್ತೆ. ಸಾಕಷ್ಟು ಸಲ ಈ ಸುದ್ದಿಗೆ ವಿಜಯ ರಾಘವೇಂದ್ರ ಅವರು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಒಂದಷ್ಟು ಸಲ ಸಿಟ್ಟು ಕೂಡ ಆಗಿದ್ದಾರೆ. ಹಾಗೆಯೇ ವಿಜಯ ರಾಘವೇಂದ್ರ ಅವರ ಜೊತೆಗೆ ಸಾಕಷ್ಟು ನಟಿಯರ ಹೆಸರು ಕೂಡ ತಳಕೆ ಹಾಕಿಕೊಳ್ತು. ಅವರನ್ನು ಮದುವೆ ಆಗ್ತಾರಂತೆ, ಇವರನ್ನು ಮದುವೆ ಆಗ್ತಾರಂತೆ ಅಂತೇಳಿ. ಕೊನೆಗೆ ಆ ನಟಿಯೂ ಕೂಡ ಕ್ಲಾರಿಟಿಯನ್ನು ಕೊಟ್ಟರು. ಅದರಲ್ಲೂ ಕೂಡ ಮೇಘನ ಜೊತೆಗೆ ವಿಜಯ ರಾಘವೇಂದ್ರ ಅವರ ಮದುವೆ ಫಿಕ್ಸೇ ಅಂತೇಳಿ ಕೆಲವೊಂದಷ್ಟು ಜನ ಸುದ್ದಿಯನ್ನು ಪ್ರಸಾರ ಮಾಡಿದರು. ಇದರಿಂದ ಇಬ್ಬರು ಕೂಡ ಸಿಟ್ಟಾಗಿದ್ದರು. ಇಬ್ಬರು ಕೂಡ ವಾರ್ನಿಂಗನ್ನು ಕೊಟ್ಟಿದ್ದರು. ಕೇಸ್ ಹಾಕುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಅದಾದ ಬಳಿಕ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದರು. ಇದೀಗ ಮತ್ತೆ ವಿಜಯ ರಾಘವೇಂದ್ರ ಅವರ 2ನೇ ಮದುವೆಯ ಮಾತುಕತೆ ಮುನ್ನೆಲೆಗೆ ಬಂದಿದೆ. 2ನೇ ಮದುವೆಯ ಯಾವ ಉದ್ದೇಶವೂ ಕೂಡ ಇಲ್ಲ ಅಂತೇಳಿ ವಿಜಯ ರಾಘವೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದರೂ ಕೂಡ ಅವರ ತಂದೆ ಚಿನ್ನೇಗೌಡ ಅವರು ಮಗನ 2ನೇ ಮದುವೆಯ ಬಗ್ಗೆ ಅಚ್ಚರಿಯ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ವಿಜಯ ರಾಘವೇಂದ್ರ ಅವರು ಈ 2ನೇ ಮದುವೆ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟರ್ವ್ಯೂನಲ್ಲಿ ಚಿನ್ನೇಗೌಡರು ಮಾತನಾಡಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿರುವಂಥ ಚಿನ್ನೇಗೌಡರು ತಮ್ಮ ಕುಟುಂಬದಲ್ಲಿ ನಡೆದಂತಹ ಬೇರೆ ಬೇರೆ ಘಟನೆಗಳು, ನಮ್ಮ ಜೀವನದಲ್ಲಿ ಏನೆಲ್ಲ ಆಗುತ್ತೆ, ಏನೆಲ್ಲ ಏರುಪೇರುಗಳಿಗೆ ಸಾಕ್ಷಿ ಆಗ್ತದೆ ಅನ್ನೋದನ್ನು ಕೂಡ ವಿವರಿಸಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಚಿನ್ನೇಗೌಡರ ಫ್ಯಾಮಿಲಿಯಲ್ಲಿ ನಡೆದಂತಹ ಬೇರೆ ಬೇರೆ ಸಂಗತಿಗಳನ್ನು ಕೂಡ ಇಲ್ಲಿ ವಿವರಿಸಿದ್ದಾರೆ. ಸಕ್ಸಸ್ಸು, ಫೇಲ್ಯೂರ್ಸು, ಜೊತೆಗೆ ಬೇರೆ ಬೇರೆ ಸವಾಲುಗಳು, ಇಬ್ಬರು ಮಕ್ಕಳುಗಳ ಚಾಲೆಂಜಸ್ಗಳು ಎಲ್ಲವನ್ನು ಕೂಡ ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ಪ್ರೊಡ್ಯೂಸರ್ ಕೂಡ ಆಗಿರುವಂಥ ಚಿನ್ನೇಗೌಡರು ತಮ್ಮ ಈ ನಿರ್ಮಾಪಕ ವೃತ್ತಿಯಲ್ಲಿ ಎದುರಿಸಿದಂಥ ಸವಾಲುಗಳನ್ನು ಕೂಡ ಹೇಳ್ತಾ ತಮ್ಮ ಮಗನ ಬಗ್ಗೆ ಮಾತನಾಡ್ತಾರೆ. ವಿಜಯ ರಾಘವೇಂದ್ರ ಬಗ್ಗೆ ಮಾತನಾಡ್ತಾರೆ. ವಿಜಯ ರಾಘವೇಂದ್ರ ಹಸಿಗೂಸಿನಂತಹ ವ್ಯಕ್ತಿ. ವಿಜಯ್ಗೆ ಗುಲಾಬಿ ಅಂದರೆ ಭಯ. ಮುರಳಿ ಚಿಕ್ಕನಿಂದನೂ ಕೂಡ ಗುಲಾಬಿಯನ್ನು ತೋರಿಸಿ ಹೆದರಿಸಿ ವಿಜಯ್ ಬಳಿ ಇರುವಂಥ ವಸ್ತುಗಳನ್ನು ತಗೋತಿದ್ದ. ಅಂತಹ ಒಂದು ಭಯ ಆತನಿಗೆ ಚಿಕ್ಕನಿಂದನೂ ಕೂಡ ಇತ್ತು. ಈಗಂತೇಳಿ ಯಾರಿಗೂ ಕೂಡ ಗೊತ್ತಿರದಂತಹ ಒಂದು ಪುತ್ರನ ಬಾಲ್ಯದ ದಿನಗಳನ್ನು ಮೆಲುಕು ಹಾಕಿ ರಹಸ್ಯವನ್ನು ಬಿಚ್ಚಿಟ್ಟಿರ್ತಾರೆ ಚಿನ್ನೇಗೌಡರು. ಇಷ್ಟಕ್ಕೆ ಸುಮ್ಮನೆ ಆಗಲ್ಲ, ಇನ್ನೂ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ. ವಿಜಯ ರಾಘವೇಂದ್ರ 7ನೇ ತರಗತಿಯಲ್ಲಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಕೊಲ್ಲೂರು ಮೂಕಾಂಬಿಕೆ ಸಿನಿಮಾವನ್ನು ತೆಗಿತಾ ಇದ್ರು. ಅದರಲ್ಲಿ ಶಂಕರಾಚಾರ್ಯ ಪಾತ್ರವನ್ನು ಮಾಡೋದಕ್ಕೆ ವಿಜಯ್ಗೆ ಕೇಳಿದರು. ಅದಕ್ಕೆ ಅವನು ಒಪ್ಕೊಂಡಿದ್ದ. ಮುಡಿ ಕೊಡೋದಕ್ಕೂ ಸಹ ಒಪ್ಪಿದ್ದ. ಆ ಭಗವಂತ ಶಂಕರಾಚಾರ್ಯರ ಆಶೀರ್ವಾದದಿಂದ ಅಲ್ಲಿಂದ ವಿಜಯ ರಾಘವೇಂದ್ರ ಬೆಳೆದು ಈ ಮಟ್ಟಕ್ಕೆ ಬಂದು ನಿಂತಿದ್ದಾನೆ ಅನ್ನೋದು ಖುಷಿಯ ವಿಚಾರ. ಆದರೆ ವಿಜಯ ರಾಘವೇಂದ್ರನಿಗೆ ಕೆಟ್ಟ ಕನಸು ಅನ್ನುವಂತೆ ಪತ್ನಿ ಸ್ಪಂದನ ಅಲ್ಪಕಾಲದಲ್ಲೇ ಮರಣವನ್ನು ಹೊಂದ್ತಾಳೆ. ನಾನು 2ನೇ ಮದುವೆ ಬಗ್ಗೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದೆ. ಅವನು ಅದಕ್ಕೆ ಒಪ್ತಾ ಇಲ್ಲ. ಮಗ PUC ಓದ್ತಾ ಇದ್ದಾನೆ. ಈಗಲೂ ಕೂಡ ಅವನಾಯಿತು, ಅವನ ಕೆಲಸ ಆಯಿತು ಅಂತ ಹೇಳ್ಬಿಟ್ಟಿದ್ದಾನೆ. ಯಾರ ತಂಟೆಗೂ ಕೂಡ ಬರೋದಿಲ್ಲ. ಏನು ಕೆಲಸ ಕೊಟ್ಟರು ಕೂಡ ಮಾಡಿಕೊಂಡಿರ್ತಾನೆ. ಅದನ್ನು ನೋಡಿದರೆ ಖುಷಿಯಾಗುತ್ತೆ ಅಂಥೇಳಿ ಮಗನ ಬಗ್ಗೆ ಪ್ರೀತಿಯ ಮಾತುಗಳನ್ನು, ಹೆಮ್ಮೆಯ ಮಾತುಗಳನ್ನು ಚಿನ್ನೇಗೌಡರು ಹೇಳ್ತಾರೆ.
ಹೆತ್ತ ಕರಳಿಗೆ ತುಂಬ ನೋವಾಗುತ್ತೆ ಕಣ್ರಿ. ಚಿಕ್ಕ ವಯಸ್ಸಿಗೆ ವಿಜಯ್ ಹೆಂಡತಿಯನ್ನು ಕಳೆದುಕೊಂಡ. ಏನಪ್ಪ ಮುಂದೆ ಗತಿ ಅನ್ನುವಂಥ ಚಿಂತೆ ಇದ್ದೇ ಇರ್ತದೆ. ವಿಜಯ್ ಅವರ ಅತ್ತೆ ಮಾವ ಎರಡನೇ ಮದುವೆ ಆಗುವಂತೆ ಅವನಿಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಆದರೆ ವಿಜಯ್ ಅದಕ್ಕೆ ಒಪ್ತಾ ಇಲ್ಲ. ನನ್ನ ಹೆಂಡತಿಯಾಗಿ ಆ ಸ್ಥಾನವನ್ನು ತುಂಬೋದಕ್ಕೆ ಬೇರೆ ಯಾರಿಂದನೂ ಕೂಡ ಸಾಧ್ಯವೇ ಇಲ್ಲ ಅಂಥೇಳಿ ಕಡ್ಡಿ ಮುರಿದಂತೆ ವಿಜಯ್ ಹೇಳಿದ್ದಾನೆ ಅನ್ನುವಂಥ ವಿಚಾರವನ್ನು ಚಿನ್ನೇಗೌಡರು ಮೊಟ್ಟ ಮೊದಲ ಬಾರಿಗೆ ಬಹಿರಂಗಪಡಿಸಿದ್ದಾರೆ. ಈ ನಡುವೆ ಎರಡನೇ ಮದುವೆಯ ವದಂತಿಗಳ ಬಗ್ಗೆನೂ ಕೂಡ ವಿಜಯ ರಾಘವೇಂದ್ರ ಈ ಹಿಂದೆ ಮಾತನಾಡಿದರು. ಈ ವದಂತಿಗಳಿಗೆ ನಾನು ಸ್ಪಷ್ಟೀಕರಣ ಕೊಡುವಂತಹ ಯಾವುದೇ ಪ್ರಮೇಯವೂ ಕೂಡ ಇಲ್ಲ, ಇಷ್ಟನೂ ಕೂಡ ಇಲ್ಲ. ಇಂತಹ ವಿಚಾರಗಳಿಂದ ತುಂಬ ಹಿಂಸೆ ಆಗ್ತದೆ. ನಾನು ಎರಡನೇ ಮದುವೆ ಬಗ್ಗೆ ಮಾತೇ ಆಡಿಲ್ಲ. ಇದರ ಹಿಂದೆ ಯಾವ ಸತ್ಯತೆಯೂ ಕೂಡ ಇಲ್ಲ. ಎರಡನೇ ಮದುವೆ ನಡೆಯೋದೂ ಕೂಡ ಇಲ್ಲ. ನನ್ನ ಬದುಕಿನಲ್ಲಿ ಈಗ ಮತ್ತೊಂದು ಮದುವೆ ಅನ್ನೋದಾಗಲಿ, ಇನ್ನೊಬ್ಬರನ್ನು ನನ್ನ ಬದುಕಿನಲ್ಲಿ ಬರಮಾಡಿಕೊಳ್ಳೋದಾಗಲಿ ಆ ಕಾನ್ಸೆಪ್ಟೇ ಇಲ್ಲ ಅನ್ನುವಂಥ ವಿಚಾರವನ್ನು ವಿಜಯ ರಾಘವೇಂದ್ರ ಈ ಹಿಂದೆಯೂ ಕೂಡ ಹೇಳಿದರು. ಇದೇ ಮಾತನ್ನು ತಂದೆ ಎದುರುಗಡೆ, ತಾಯಿಯ ಎದುರುಗಡೆ ಅಷ್ಟು ಮಾತ್ರವಲ್ಲ, ಇಲ್ಲಿ ಅತ್ತೆ ಮಾವನ ಎದುರುಗಡೆನೂ ಕೂಡ, ಅಂದರೆ ಸ್ಪಂದನ ಅವರ ತಂದೆ ತಾಯಿಯ ಎದುರುಗಡೆನೂ ಕೂಡ ಹೇಳಿದ್ದಾರೆ ಅನ್ನುವಂಥದ್ದು ಎಂತಹ ವಿಚಾರಧಾರೆ ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ದೊಡ್ಡ ವಿಚಾರನೇ ಅಲ್ಲ. ಒಂದು ಗಂಡಸಿಗೆ ಎರಡನೇ ಮದುವೆ ಆಗುವಂಥದ್ದು ದೊಡ್ಡ ವಿಚಾರನೇ ಅಲ್ಲ. ಆದರೆ ಕಳೆದ 2-2.5 ವರ್ಷಗಳಿಂದ ಪತ್ನಿ ಜೊತೆಗೆ ಇಲ್ಲದಿದ್ದರೂ ಕೂಡ ಪತ್ನಿಯೇ ಆಕೆ, ನನ್ನ ಜೊತೆಗೇ ಇದ್ದಾಳೆ ಆಕೆ ಅಂಥದ್ದೊಂದು ಭಾವನೆಯಲ್ಲಿ ಬದುಕ್ತಾ ಇದ್ದಾರೆ. ಆಕೆ ನನ್ನ ಜೊತೆಗೆ ಇವತ್ತಿಗೂ ಕೂಡ ಇದ್ದಾಳೆ, ಜೀವಂತವಾಗಿದ್ದಾಳೆ ಅನ್ನುವಂತಹ ಒಂದು ಪ್ರೀತಿಯ ಭಾವನೆ ಅವರ ಮನಸ್ಸಿನಲ್ಲಿದೆ. ಆ ಕಾರಣಕ್ಕೋಸ್ಕರನೇ ವಿಜಯ ರಾಘವೇಂದ್ರ ಇವತ್ತಿಗೂ ಕೂಡ ಎರಡನೇ ಮದುವೆ ಬಗ್ಗೆ ಆಲೋಚನೆಯನ್ನು ಕೂಡ ಮಾಡಿಲ್ಲ, ಮದುವೆ ಆಗೋದಿಲ್ಲ ಅಂತಲೂ ಕೂಡ ಹೇಳಿರುವಂಥ ಕಾರಣ ಅದೇ. ಯಾಕಂತ ಹೇಳಿದ್ರೆ ಎರಡನೇ ಮದುವೆ ಆಗೋದು ದೊಡ್ಡ ವಿಚಾರ ಅಲ್ವೇ ಅಲ್ಲ, 2 ನಿಮಿಷದಲ್ಲಿ ಮುಗ್ದು ಹೋಗ್ಬಿಡುವಂಥ ಕೆಲಸ. ಆದರೆ ಅದಾದ ಬಳಿಕ ಮಾನಸಿಕವಾಗಿ, ದೈಹಿಕವಾಗಿ ಅದಕ್ಕೆ ಒಗ್ಗಿಕೊಳ್ಳೋದಿದೆಯಲ್ಲ, ಅದು ಕೂಡ ಚಾಲೆಂಜಸ್. ಯಾಕಂತ ಹೇಳಿದ್ರೆ ಮದುವೆ ಅನ್ನೋದು ಯಾವುದೋ ಒಂದು ಗೇಮ್ ಆಡ್ದಂಗಲ್ಲ, ಅಥವಾ ಯಾವುದೋ ಒಂದು ಸಿನಿಮಾವನ್ನು ಮಾಡಿ ಮುಗಿಸ್ತಿರೋ ಹಾಗೆ ಅಲ್ಲ. ಇದು ಬದುಕಿರುವಷ್ಟು ದಿನವೂ ಕೂಡ ಅವರ ಜೊತೆಗೆ ಬಾಳಬೇಕು. ಬಾಳೋದು ಮಾತ್ರವಲ್ಲ, ಬಾಳುವಂಥ ಸಂದರ್ಭದಲ್ಲಿ ಎದುರಾಗುವಂಥ ಸವಾಲುಗಳನ್ನು ಕೂಡ ಎದುರಿಸಬೇಕಾಗ್ತದೆ. ಹಾಗೆಯೇ ಆ ಬಾಂಧವ್ಯ ಬರಬೇಕಾಗ್ತದೆ. ಎಲ್ಲೋ ಒಂದು ಕಡೆ ಒಂದೇ ಒಂದು ಗಿಲ್ಟಿನೆಸ್ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರು ಬಂದರೂ ಕೂಡ ಅದು ನಂತರ ವರ್ಕೌಟ್ ಆಗೋದಿಲ್ಲ. ಎರಡನೇ ಮದುವೆ ಅನ್ನೋದನ್ನು ಕೂಡ ತೆಗೆದು ಹಾಕಿ ಮದುವೆ ಅನ್ನುವಂಥದ್ದನ್ನು ಮಾತ್ರ ಇಟ್ಕೊಂಡು ಮದುವೆ ಆಗಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಇದು ಬಹುಶಃ ಕಷ್ಟ ಆಗ್ಬೋದು. ವಿಜಯ ರಾಘವೇಂದ್ರ ಅವರ ಕನಸು ಬೇರೆ, ಅವರ ಆಲೋಚನೆಗಳು ಬೇರೆ, ಅವರ ಆದರ್ಶಗಳು ಬೇರೆ. ಹಾಗಾಗಿ ವಿಜಯ ರಾಘವೇಂದ್ರ ಇವತ್ತಿನವರೆಗೂ ಕೂಡ ಯಾವುದೇ ವಿವಾದದಲ್ಲಿ ಅಥವಾ ಯಾವುದೇ ಒಂದು ಗೊಂದಲದಲ್ಲಿ ಸಿಲುಕಿಕೊಳ್ಳಲಿಲ್ಲ ಅನ್ನೋದು ಕೂಡ ಸತ್ಯ. ಪ್ರೀತಿಸ್ತಿದ್ದಂಥ ದಿನಗಳಲ್ಲಾಗ್ಬೋದು, ಮದುವೆ ಆದ ಬಳಿಕ ಆಗ್ಬೋದು, ಮದುವೆ ಆಗಿ ಇಷ್ಟು ವರ್ಷಗಳ ಜೀವನದಲ್ಲಾಗ್ಬೋದು, ಯಾವತ್ತೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆಯನ್ನು ವಿಜಯ ರಾಘವೇಂದ್ರ ತಮ್ಮ ಜೀವನದಲ್ಲಿ ಹಾಕಿಕೊಂಡಿಲ್ಲ ಅನ್ನೋದಕ್ಕೆ ಸ್ಪಷ್ಟವಾದಂಥ ಸಾಕ್ಷಿ ಅವರ ವ್ಯಕ್ತಿತ್ವ, ಅವರ ಆಲೋಚನೆ, ಅವರ ಈ ಒಂದು ಮುಂದಾಲೋಚನೆಯ ಪರಿಣಾಮ ಅಂತಲೇ ಹೇಳ್ಬೋದು. ತುಂಬ ಮುಂದಾಲೋಚನೆಯನ್ನು ಇಟ್ಕೊಂಡಿದ್ದಾರೆ ವಿಜಯ ರಾಘವೇಂದ್ರ. ಇವತ್ತಿನ ಬಗ್ಗೆ ವಿಜಯ ರಾಘವೇಂದ್ರ ಆಲೋಚನೆ ಮಾಡೋದಿಲ್ಲ, ನಾಳೆಯ ಬಗ್ಗೆ ಆಲೋಚನೆಯನ್ನು ಮಾಡ್ತಾರೆ. ಇಲ್ಲಿ ಅವರು ಇವತ್ತಿಗೂ ಕೂಡ ಹೇಳೋದಷ್ಟೇ, ಪತ್ನಿ ನನ್ನ ಜೊತೆಗಿದ್ದಾಳೆ, ಹಾಗಾಗಿ ನನಗೆ ಮತ್ತೊಂದು ಮದುವೆಯ ಅವಶ್ಯಕತೆ ಇಲ್ಲ ಅಂಥೇಳಿ. ಎಂಥ ದೊಡ್ಡ ಆಲೋಚನೆ ಅಲ್ವಾ. ವಿಜಯ ರಾಘವೇಂದ್ರ ಅವರಿಗೆ ಎರಡನೇ ಮದುವೆ ಅನ್ನೋದು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಆದರೆ ಪತ್ನಿ ಇರದೇ ಇದ್ರೂ ಕೂಡ ಇದ್ದಾರೆ ಅನ್ನುವಂಥ ಭಾವನೆಯಲ್ಲಿ, ಮತ್ತು ನಾನು ಆಕೆಗೆ ಮೋಸ ಮಾಡೋದಕ್ಕೆ ಸಿದ್ಧವಿಲ್ಲ ಅನ್ನುವಂತಹ ಒಂದು ಸ್ಥಿತಪ್ರಜ್ಞೆಯಲ್ಲಿರುವಂಥ ವಿಜಯ ರಾಘವೇಂದ್ರಗೆ ನಾವೆಲ್ಲರೂ ಕೂಡ ಶಾಬಾಸ್ ಅಂತೇಳಿ ಹೇಳಲೇಬೇಕು. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ವಿಜಯ ರಾಘವೇಂದ್ರ ಅವರ ಈ ಭಾವನೆ ಬಗ್ಗೆ, ವಿಜಯ ರಾಘವೇಂದ್ರ ಅವರ ತಂದೆಯ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.